ಬಂಧುಗಳೇ, ನಾನು ಪುಟ್ಟರಾಜು ಕಡಬ ಅಂತೇಳಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ನಾನು ಒಳ ಮೀಸಲಾತಿ ಏನು ಹೋರಾಟ ಶುರುವಾಯಿತೋ ಕಳೆದ 26-27ನೇ ವರ್ಷದಿಂದ ಕೂಡ ಈ ಚಳುವಳಿ ಜೊತೆಲಿದ್ದೀನಿ. ಈ ಚಳುವಳಿಯ ಸ್ವಲ್ಪವನ್ನು ಪ್ರತಿಯೊಂದು ಅಂಶನೂ ಬಂದಿದ್ವಿ. ಆದರೆ ಬಂದ ನಂತರ ಈ ಎಲ್ಲ ಬೆಳವಣಿಗೆ ಕೂಡ ನೋಡ್ತಾಯಿದ್ದೀವಿ. ಇವತ್ತು ನನ್ನೆಲ್ಲ ಪ್ರಮುಖರು, ಬುದ್ಧಿಜೀವಿಗಳು, ಸಾಹಿತಿಗಳು, ತುಂಬ ಬುದ್ಧಿವಂತಿಕೆ ಇರುವಂಥ TRP ಲಾಯರ್ಗಳು, ಜೊತೆ ಎಕ್ಸ್ಪರ್ಟ್ಸ್ ಅಂತೇಳಿ ನಾವು ಯಾರನ್ನ ಅಂದ್ಕೊಂಡಿದ್ದಾವೋ ಅವರೆಲ್ಲರೂ ಬಹುಶಃ ಜೊತೆಗೆ ನಮ್ಮ ರಾಜಕಾರಣಿಗಳು ನಮ್ಮನ್ನು ಸರಿಯಾದ ಮಾಹಿತಿ ಕೊಡ್ದೇ ದಿಕ್ತಪ್ಸೋ ಕೆಲಸ ಮಾಡ್ತಾವ್ರೆ. ಇವತ್ತು ಹೇಳ್ತಾವ್ರೆ, ಮೊನ್ನೆ ದಾವಣಗೆರೆ MLA ಬಸಂತಪ್ಪನ ನನ್ನ ಸಮುದಾಯ ಹೋಗಿ ಅಡ್ಡಾಗ್ತದೆ, ನೀನು ಎದುರ್ದು ನನ್ನ ಸಮುದಾಯದ ಹೆಸರಲ್ಲಿ ರಾಜಕಾರಣ ಮಾಡಿ MLA ಆಗಿದ್ದೀಯೇ, ನೀನು ಚಳವಳಿಗೆ ಬಾ, ಇಲ್ಲ ಅಂದರೆ ರಾಜೀನಾಮೆ ಕೊಡು ಅಂತ ಕೇಳಿದಾಗ ಹೇಳ್ತಾರೆ ಇದು ಶೆಡ್ಯೂಲ್ 9ಗೆ ಹೋಗ್ಬೇಕು ಅಂತ. ಇನ್ನೊಬ್ರು ಹೇಳ್ತಾರೆ ಶೆಡ್ಯೂಲ್ 9ಗೆ ಹೋಗು ಅಂತ. ಎಲ್ಲ ಮುಖಂಡರು ಶೆಡ್ಯೂಲ್ 9 ಅಂತಾರೆ, ಬೇರೆಯವರು ಹೇಳ್ತಾರೆ, ಪ್ರಜ್ಞಾವಂತರು ಕೂಡ ಶೆಡ್ಯೂಲ್ 9, ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಶೆಡ್ಯೂಲ್ 9. ಬಹುಶಃ ಶೆಡ್ಯೂಲ್ 9 ಅಂದರೆ ಇದನ್ನು ಈ ದೇಶದ ಸಂವಿಧಾನವನ್ನು ಬಾಬಾ ಸಾಹೇಬರು ನಮಗೆ ಏನು ಅರ್ಪಣೆ ಮಾಡಿದ್ರು ಆ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ, ಇದು ಫಸ್ಟು ಹೋಗಿ ತಿದ್ದುಪಡಿ ಮಾಡಿದ್ದಂಥದ್ದು ಶೆಡ್ಯೂಲ್ 9. ಏನು ಶೆಡ್ಯೂಲ್ 9? ಜಮೀನ್ದಾರಿ ಪದ್ಧತಿ, ಉಳುವನೆ ಭೂಮಿ ಒಡೆಯ, ಈ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ನೆಹರೂರವರು ಮಾಡಿದಂಥ ಕಾಯ್ದೆ. ಇದು ನಡ್ಕೊಬತ್ತಾ ಇರ್ತದೆ. ಆ ನಂತರ 1973ರಲ್ಲಿ ಇದನ್ನು ಹಾಗೇ ಕಂಟಿನ್ಯೂ ಆಗಿರ್ತದೆ. 73ರಲ್ಲಿ ಇದು ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೀತದೆ. ಆ ಕೇಸ್ ನಡೆದಂಥ ಸಂದರ್ಭದಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಪ್ರಕರಣದಲ್ಲಿ ಹೇಳ್ತಾರೆ, ನೀವು ಯಾವುದನ್ನು ಎಲ್ಲಿ ಬೇಕಾದರೂ ಸೇರಿಸ್ಬಿಡ್ಬೋದು, ತರ್ಬೋದು ಅಂತ ಇಲ್ಲ, ಆದರೆ ನೀವು ಮಾಡುವ ಎಲ್ಲ ಕಾನೂನುಗಳು ನ್ಯಾಯಾಲಯದ ವಿಮರ್ಶೆಗೆ ಒಳಪಟ್ಟಿರ್ತದೆ ಅಂತೇಳಿ ಒಂದು ಜಡ್ಜ್ಮೆಂಟ್ ಆಗುತ್ತೆ. ಏನಂತ ಜಡ್ಜ್ಮೆಂಟ್ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ ಒಂದು ಜಡ್ಜ್ಮೆಂಟ್ ಆಗುತ್ತೆ. ಆ ಜಡ್ಜ್ಮೆಂಟನ್ನು ಇವತ್ತಿನವರೆಗೂ ಕೂಡ ಅದೇ ಜಡ್ಜ್ಮೆಂಟ್ ಪ್ಲಾಟ್ಫಾರಮ್ ಮೇಲೆ ಎಲ್ಲ ಕೇಸ್ಗಳು ನಡೀತಾ ಇರೋದು. ಇವತ್ತು PTCಯಲ್ಲಿ ತಂದರು, ಬಡ್ತಿ ಮೀಸಲಾತಿ ಕಾಯ್ದೆ ತಂದಿದ್ರು. ಯಾವ ರಾಜ್ಯ ಸರ್ಕಾರಗಳು ಬಡ್ತಿ ಮೀಸಲಾತಿಗೋಸ್ಕರ ಕಾಯ್ದೆ ತಂದು ಅಂದರು, ಅದನ್ನು ಪ್ರಶ್ನೆ ಮಾಡಿದ್ರು. ಎಲ್ಲ ಕೋರ್ಟಲ್ಲಿ ನಡೀತಾ ಇರೋ ದಲಿತರ ಕೇಸ್ಗಳು, ಪ್ರತಿಯೊಂದು ಕೇಸ್ಗಳು ಕೂಡ ಅದರ ಆಧಾರದ ಮೇಲೆ ನಡ್ಕೊಬರ್ತಾ ಇದ್ದಾವೆ. ಮತ್ತು ಇದನ್ನು ಯಥಾವತ್ತು ಏನಿತ್ತು ಅದನ್ನು ನಡ್ಕೊಬರ್ಬೇಕಾದ್ರೆ ಈ ಸಂದರ್ಭದಲ್ಲಿ ಬೇಸಿಕ್ ಸ್ಟ್ರಕ್ಚರನ್ನು ಅಡ್ಡಿಪಡಿಸುವಾಗಿಲ್ಲ ಅಂತೇಳಿ ಹೇಳ್ತಾರೆ. ಹೇಳಾದ್ಮೇಲೆ IR ಕೊಯ್ಲ್ ಮತ್ತು ತಮಿಳ್ನಾಡು ವರ್ಸಸ್ ಒಂದು ಕೇಸ್ ನಡೀತದೆ. ಆ ಕೇಸ್ನಲ್ಲೂ ಕೂಡ ಹೇಳುತ್ತೆ, ಬೇಸಿಕ್ ಸ್ಟ್ರಕ್ಚರನ್ನು ನೀವು ಟಚ್ ಮಾಡುವಾಗಿಲ್ಲ, ನೀವು ಶೆಡ್ಯೂಲ್ 9 ಬೇಸಿಕ್ ಸ್ಟ್ರಕ್ಚರಲ್ಲಿ ಏನಿದೆ ಅದನ್ನು ಟಚ್ ಮಾಡುವಂಗಿಲ್ಲ ಅಂತ ಹೇಳ್ತಾರೆ. ಆ ತಮಿಳ್ನಾಡು ಪ್ರಕರಣ ಜೀವಂತವಾಗಿದೆ, ಅವತ್ತು ಜಡ್ಜ್ಮೆಂಟ್ ಕೂಡ ಆಗಿದೆ. ಆದರೆ ಒಂದನ್ನು ತಿಳಬೇಕು, ಇವತ್ತು ತಮಿಳ್ನಾಡಲ್ಲಿ 69% ಮೀಸಲಾತಿನ ಅಪ್ಗ್ರೇಡ್ ಮಾಡ್ಕೊಂಡ್ರು. ಅಪ್ಗ್ರೇಡ್ ಮಾಡ್ಕೊಂಡಾಗ ಅವರು ಏನು ಸಮರ್ಥವಾದ ವಾದ ಮಂಡಿಸಿದ್ರು ಅಂದರೆ, ನಾವು ಇಲ್ಲಿ ಜನಸಂಖ್ಯೆ ಆಧಾರಿತವಾಗಿ ಮೀಸಲಾತಿನ ಅಪ್ಗ್ರೇಡ್ ಮಾಡಿದ್ದೀವಿ ಅಂತ. ಅಲ್ಲಿದ್ದಂಥ ವ್ಯವಸ್ಥೆ ಹೈಕೋರ್ಟ್ಗೆ ಹೋಯ್ತು, ಸೋತರು. ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಸ್ ಆಯಿತು. ಕೇಸ್ ಆದರೆ ಆ ಕೇಸ್ ಇನ್ನೂ ಕೂಡ ಅಂತಿಮ ಜಡ್ಜ್ಮೆಂಟ್ ಬಂದಿಲ್ಲ, 69% ಜಡ್ಜ್ಮೆಂಟ್ ಆಗೇ ಇಲ್ಲ. ಆದರೂ ಕೂಡ ಅದನ್ನು ಅಲ್ಲಿಯ ರಾಜ್ಯ ಸರ್ಕಾರ ನಾವೇನು ಮಾಡಿದ್ದಾವೋ ನಾವೇ ಸಾಲ್ವ್ ಮಾಡ್ಕೊತೀವಿ, ನಮಗೆ ಬಿಡಿ, ನಿಮ್ಮ ಅಂತಿಮ ಜಡ್ಜ್ಮೆಂಟಿಗೆ ನಾವು ಭದ್ರಾಗಿರ್ತೀವಿ, ನಾವು ಮಾಡಿರೋ ಕಾನೂನನ್ನ ಜಾರಿ ತರ್ತೀವಿ ಅಂತೇಳಿ ಅವರು ಒಂದು ಸುಗ್ರೀವಾಜ್ಞೆ ಮುಖಾಂತರನೂ ಅವರೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಜಾರಿ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಈಗ ಮಾಡಿರುವಂಥ ಕಾನೂನುಗಳನ್ನ ಜಾರಿ ಮಾಡಲಿಕ್ಕೆ ಸಮರ್ಥವಾದಂಥ ವಕೀಲರುಗಳನ್ನ ನೇಮಕ ಮಾಡ್ಕೊತಾ ಇಲ್ಲ. ಇವತ್ತು 56% ಕೇಸ್ ನಡೀತಾ ಇದೆ. ಅದು KS ನೋಟಿಫಿಕೇಷನ್ಗೆ ಮಾತ್ರ ಹಾಕಿರುವಂಥದ್ದು BN ಮಧುವನ್ನವರು. ಅದನ್ನು ಕೂಡ ಅಪಿಯರ್ ಮಾಡಿ 56% ಜನಸಂಖ್ಯೆ ಆಧಾರಿತವಾಗಿದೆ ಕೊಟ್ಟಿದ್ದೀವಿ ಅಂತೇಳಿ ಅಫಿಯರ್ ಮಾಡ್ಕೊಂಡು ಕರೆಕ್ಟಾಗಿ ಹೋಗಿ ಜಡ್ಜ್ ಮುಂದ್ಗಡೆ ವಾದ ಮಾಡಿಸ್ಲಿಕ್ಕೆ ವಕೀಲರು ನೇಮಕ ಮಾಡ್ದೇ ನೀವು ಒಟ್ಟಿಲಿ ಕೂತ್ಕೊಂಡು ಏನು ಹೇಳ್ತಾ ಇದ್ದೀರಿ ಬೆಳಿಗ್ಗೆ ಹೊತ್ತು ಅದನ್ನು ಕೋರ್ಟಲ್ಲಿ ಬಂದು, ಸ್ವಾಮಿ ನಾಳೆ ತತ್ತೀನಿ ಇನ್ನೊಂದು ಡಾಕ್ಯುಮೆಂಟ, ನಾಳೆ ತತ್ತೀನಿ, ಪಾಸ್ ಓವರ್ ಕೊಡಿ ಅಂತ ಕರೆದು ಬರ್ತಾವ್ರೆ. ಆ ಕಡೆ ಇರೋ ಲಾಯರ್ಗಳು ಅದನ್ನು ಎನ್ಕ್ಯಾಶ್ ಮಾಡಿ ಸ್ಟೇ ಕೊಡಿ, ಮತ್ತೊಂದು ಕೊಡಿ ಒಯ್ತಾವ್ರೆ. ಇವೆಲ್ಲನೂ ಮಾಡ್ತಾಯಿದ್ದೀರಿ. ಈಗ ಇಂಟರ್ನಲ್ ರಿಸರ್ವೇಷನ್ಗೋಸ್ಕರ ಕೇಸ್ ಹಾಕಿರೋರು ರಾಯಚೂರಿನ ಮಹೇಂದ್ರ ಕುಮಾರ್. ಇವ್ರು ಯಾರು ಸ್ವಾಮಿ? ಯಾರ ಜೊತೆ ಇದ್ದರು? ರಿಸರ್ವೇಷನ್ ಕೊಡಬಾರ್ದು ಅನ್ನೋರ ಜೊತೆ ಇದ್ದಾರಾ, ಕೊಡಬೇಕು ಅನ್ನೋರ ಜೊತೆ ಇದ್ದಾರಾ? ಅವರು ಯಾರು?
ನಿಮ್ಮ ಗೃಹ ಮಂತ್ರಿಗಳಿದ್ದೀರಿ, ಮುಖ್ಯಮಂತ್ರಿಗಳೇ, ನಿಮ್ಮ ಹತ್ರ ಆಂತರಿಕ ಇಂಟೆಲಿಜೆನ್ಸಿ ಇದೆ, ಅವ್ರು ಎಲ್ಲಿಯವರು, ಕೇಸ್ ಹಾಕ್ಸಿರೋರು ಯಾರು? ಇಡೀ ಜಗತ್ತು ಜಾಹೀರಾಗಿದೆ, ಅದು ನಿಮ್ಮ ಜೊತೆ ಇರುವಂಥ ಪ್ರಮುಖರ ಜೊತೆ ಓಡಾಡ್ತಾ ಇರೋರು. ಆ ಕೇಸ್ಗೆ ನೀವು ಸರಿಯಾದ ವಕೀಲರನ್ನ ನೇಮಕ ಮಾಡ್ದೇನೆ ಇವತ್ತು ಇಂಟರ್ನಲ್ ರಿಸರ್ವೇಷನ್ನ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಾಗಿ ನಡ್ಕೋಬೇಕಲ್ಲ ಅಂಥೇಳಿ ನೀವೇನೇನು ಮಾಡ್ತೀರಿ ಅದೆಲ್ಲನೂ ಒಪ್ಕೊಂಡು ಬಂದು ಇವತ್ತು ಅದನ್ನು ಸರಿಯಾದ ವಾದ ಮಾಡ್ದೇನೆ ಲಾಯರ್ಗಳನ್ನ ನೇಮಕ ಮಾಡ್ದೇನೆ ಇಂಟರ್ನಲ್ ಭಾಗಶಃ ಸ್ಟೇ ಕೊಟ್ಟಿದೆ. ಭಾಗಶಃ ಸ್ಟೇ ಯಾಕೆ ಕೊಡ್ತು ಅಂದರೆ ಇದನ್ನು ಸ್ಟೇ ಕೊಡೋ ವ್ಯವಸ್ಥೆ ಅಲ್ಲ, ಸರಿಯಾದ ವಕೀಲರು ಪರಿಣಿತರಲ್ಲ ಅಂಥೇಳಿ ಭಾಗಶಃ ಸ್ಟೇ ಕೊಡ್ತು. ಅಲ್ಲೂ ಕೂಡ ನಾವು ಮುಂದಿನ ಆದೇಶ ಏನಿದೆ ಅದು ಬರೋವರೆಗೂ ನಾವು ಮಾಡಿರೋ ಕಾನೂನಿಗೆ ನಾವು ಬದ್ಧ ಅಂಥೇಳಿ ಸಮರ್ಥವಾದ ವಾದ ಮಂಡಿಸಿ ತಮಿಳುನಾಡು, ಮಧ್ಯಪ್ರದೇಶ ಬೇರೆ ಥರ ಮಾಡುವಂಥ ಕೆಲಸ ನೀವು ಮಾಡಲಿಲ್ಲ. ಮಾಡದೇ ಇರೋದಕ್ಕೆ ಅದನ್ನು ನೀವು ಸರ್ಕಾರದಲ್ಲಿರೋರು ಒಬ್ಬರು ಕೇಳ್ತಾ ಇಲ್ಲ. ಕೆ ಮಂಜುಶ್ರೀ ವರ್ಸಸ್ ಆಂಧ್ರ ಪ್ರದೇಶ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಅಧಿಸೂಚನೆ ಆದ ನಂತರ ಹುದ್ದೆಗಳನ್ನು ಬದಲಾಯಿಸುವುದು ಮತ್ತು ಯಾವುದಕ್ಕೂ ಅವಕಾಶ ಇಲ್ಲ. ಆಟ ಪ್ರಾರಂಭವಾದ ನಂತರ ಮಧ್ಯೆ ಯಾರು ಪ್ರವೇಶ ಮಾಡುವಾಗಿಲ್ಲ ಅಂತೇಳಿ ಹೇಳಿರುವಂಥ ಪ್ರಕರಣ ಇದೆ. ಆದ್ದರಿಂದ ಈ ಎಲ್ಲ ನೋಟಿಫಿಕೇಷನ್ಗಳು ಎಲ್ಲೇ ಸ್ಟಾರ್ಟ್ ಆದರೂ ಅದು ಅದು ಅಂತಿಮ ಹಾಗೇ ಆಗಬೇಕೇ ವಿನ ಅದ್ರ ಮಧ್ಯೆ ಭಾಗವಹಿಸೋಕ್ಕೆ ಅವಕಾಶ ಇಲ್ಲ. ಅದನ್ನು ತಿಳ್ಕೊಳ್ದೇ ನಮ್ಮ ಸಮುದಾಯಕ್ಕೆ ಬಂದು ಹೇಳ್ತಿರಲ್ಲ ಸ್ವಾಮಿ, ನೀವೆಷ್ಟು ಮಟ್ಟಿಗೆ ಸರಿ, ನಿಮಗೆ ಚೇರ್ ಗಟ್ಟಿನ ನಿಮ್ಮ ಜನ ಗಟ್ಟಿನ ಎರಡು ತೀರ್ಮಾನ ಮಾಡ್ಕೊಳ್ಳಿ. ಆದರೆ ನೀವು ಇತ್ತೀಚೆಗೆ ಮಾದಾರ್ ಮಾಷಾಬಾ ಅಂತಲೂ ಮಾಡಿದ್ರಿ. ಇಡೀ ರಾಜ್ಯದ ಜನ ಒಂದು ಸಂಘಟನೆಗೆ ಬರೋದ ಅಂತೇಳಿ ನಿಮ್ಮನ್ನೇ ಅಧ್ಯಕ್ಷರು ಮಾಡಿದ್ರು. ಈ ಉತ್ತರ ಹೇಳ್ತೀರಿ ಅಂತ ನಮ್ಮ ಸಮುದಾಯ ನಿರೀಕ್ಷೆ ಮಾಡಿರಲಿಲ್ಲ. ಈ ಉತ್ತರ ಹೇಳಲಿಕ್ಕೆ ನಾವು ನಿಮ್ಮನ್ನು ಮಾಡ್ಕೊಂಡಿರಲಿಲ್ಲ. ಮೊದಲು ನೀವು ಏನೇನು ಮಾಡಬೇಕಾಗಿತ್ತು ಆ ಕೆಲಸನ ಒಳಗಡೆ ಇದ್ಕೊಂಡು ಮಾಡಿ ನೀವು ಹೊರ್ಗಡೆಗೆ ಬಂದು ನನ್ನ ಸಮುದಾಯಕ್ಕೆ ಹೇಳ್ಬೇಕಾಗಿತ್ತು. ಸ್ವಾಮಿ ಹಿಂಗೆ ಮಾಡ್ತಾವ್ರೆ, ನಿಮ್ಮ ಇಷ್ಟು ಬಂದಂಗೆ ಮಾಡ್ಕೊಳ್ಳಿ, ನಾನು ಹೊರ್ಗಡೆಗೆ ಬಂದೀನಿ, ರಾಜೀನಾಮೆ ಕೊಡಬೇಡಿ ನೀವು, ಯಾಕೆಂದ್ರೆ ಚೇರ್ ಗಟ್ಟಿ ಇರಲಿ ನಿಮಗೆ. ಹಿಂಗೆ ಮಾಡ್ತಾವ್ರೆ ಅಂತ ಆ ಕ್ಷಣದಲ್ಲಿ ಬಂದು ನನ್ನ ಜನಕ್ಕೆ ಹೇಳಿಲ್ವಲ್ಲ, ಈ ಕೆಲಸ ಮಾಡ್ತಾಯಿದ್ದೀರಿ. ಇವತ್ತು ಕೆಲವರು ಹೇಳ್ತಾವ್ರೆ ಮುಖ್ಯಮಂತ್ರಿಗಳು ಮೂಡಾ ಕೇಸ್ಗೆ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಅವರ ಭದ್ರತೆಗೋಸ್ಕರ ಕರ್ಕೊಬರ್ತಾರೆ. ಮುಖ್ಯಮಂತ್ರಿಗಳು ನಮ್ಮವರು ನಮ್ಮ ಪರ ಮಾತಾಡ್ತಾವ್ರೆ ಅಂತೇಳಿ ಆಂಜನೇಯನವರು ಕ್ಷೀರಾಭಿಷೇಕ ಮಾಡಿದ್ರು. ನಮ್ಮವ್ರು ಕೆಲವರು ಅಂಬೇಡ್ಕರ್ಗೆ ಹೋಲಿಸಿದ್ರು. ಅವ್ರ ಚೇರ್ ಭದ್ರ ಮಾಡ್ಕೊಳ್ಳೋಕ್ಕೆ ಕಪಿಲ್ ಸಿಬಲ್ ಅಂತ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳು ಇವತ್ತು ಈ ಕೇಸನ್ನು ಇಂಟರ್ನಲ್ ರಿಸರ್ವೇಷನ್ನ ಸುಪ್ರೀಂ ಕೋರ್ಟಲ್ಲಿ ಇಂಟರ್ನಲ್ ರಿಸರ್ವೇಷನ್ ಕೊಡಲೇಬೇಕು ಅಂತೇಳಿ ವಾದ ಮಂಡಿಸಿರುವಂಥ ಸಮರ್ಥ ವಕೀಲರು ಕಪಿಲ್ ಸಿಬಲ್ ಅವರು ಇಂಟರ್ನಲ್ ರಿಸರ್ವೇಷನ್ ಪರವಾಗಿ. ಅಂಥವ್ರನ್ನ ಕರ್ಕೊಬಂದು ನೀವು ಮಾಡಲಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅಂತಿದ್ದಾರೆ, ಅವ್ರನ್ನ ಕರ್ಕೊಬಂದು ಮಾಡಲಿಲ್ಲ. ನೀವು ಇಲ್ಲಿ ನಿಮ್ಮ ಸುತ್ತ ಇರುವಂಥ ಪಠಾಲಮ್ ಏನು ಹೇಳ್ತದೆ ಅದು ಕೇಳ್ಕೊಂಡು ಇದನ್ನ ಟೈಮ್ ಪಾಸ್ ಮಾಡಲಿಕ್ಕೋಸ್ಕರ ಮಾಡ್ತಾಯಿದ್ದೀರಿ. ಅದನ್ನು ಮೊದಲು ನಿಲ್ಲಿಸಿ. ನೀವು ಮಾಡ್ತಾ ಇರೋದು ಇದೇ ಕೆಲಸ. ನಿಮಗೆ ಅದ್ರ ಪರಿಣಾಮ ಏನಾಗುತ್ತೆ ಅಂದರೆ ನೀವು ಹಿಂದೆ ಹೇಳಿದ್ರಿ ಅದಾಗುತ್ತೆ. ನಮ್ಮ ಸಮುದಾಯದವ್ರಿಗೆ ಬಹುಶಃ ನಿಮ್ಗೆ ಒಂದೇ ಮಾತು ಹೇಳೋದು, ನೀವು ಯಾರಾದರೂ ಅಲ್ಲಿಗೆ ಬನ್ನಿ ಸಭೆ ಮಾಡೋದ, ಇಲ್ಲಿಗೆ ಬನ್ನಿ ಮುಖ್ಯಮಂತ್ರಿ ಮನೆಗೆ ಹೋಗೋದ, ಜಿಲ್ಲಾಧಿಕಾರಿ ಮನೆಗೆ ಹೋಗೋದ, ಪಂಜಿನ ಮೆರವಣಿಗೆ ಮಾಡಿಬಿಟ್ಟು ನಿಂತ್ಕೊಳ್ಳೋದ ರೋಡಲ್ಲಿ. ನಮಗೆ ಎಲ್ಲವನ್ನು ಈ ನೋಟಿಫಿಕೇಷನ್ ಆದಮೇಲೆ ಸಾಯಿಸಿದ್ದಾರೆ. ಏನು ತೀರಿಸ್ಬೇಕು ಅದೆಲ್ಲನೂ ಮಾಡಿ ಹೊಸ ನೋಟಿಫಿಕೇಷನ್ ಮಾಡಿದ್ರು, ಮಾಡಾಗಿದೆ. ಈಗ ಯಾರ ಹತ್ರ ಏನು ಕೇಳಿದ್ರು ಕ್ಯಾಬಿನೆಟೇ ಆಗಬೇಕು. ಪುನಃ ಕ್ಯಾಬಿನೆಟ್ ಸಭೆ ಆಗಬೇಕು ಅಂದರೆ ನಮ್ಮದು ಉಗ್ರವಾದ ಚಳುವಳಿ ನಡಿಬೇಕು. ರಾಜಸ್ಥಾನ್ ಗುಜ್ಜಾರ್ ಸಮುದಾಯದವರು ಒಂದು ಚಳುವಳಿ ಮಾಡಿದರು. ರೈಲ್ವೆ ಟ್ರ್ಯಾಕನ್ನು ಮುಚ್ಚಿಬಿಟ್ಟು ರೈಲ್ವೆ ಟ್ರ್ಯಾಕಲ್ಲಿ ಎಳಿ ಮೇಲೆ ಮನೆ ಕಂಡು 7 ವರ್ಷಗಳ ಕಾಲ ಅಲ್ಲೇ ಮನೆ ಕಟ್ಕೊಂಡಿದ್ರು. ಬಹುಶಃ ನಿಮಗೆ ಜ್ಞಾಪಕ ಇರಲಿ. ನಾವೀಗ ಮಾಡಬೇಕಾಗಿರೋದು ಈ ರಾಜ್ಯದ NHಗಳು ಎಲ್ಲೆಲ್ಲಿದ್ದಾವೆ ಮುಚ್ಚಬೇಕು. ನಾವು ತೀವ್ರವಾಗಿ ನಾವೆಲ್ಲೂ ಕಡಿಮೆ ಇದ್ದೀವಿ, ಆಯಿತು ಪ್ರಾರಂಭ ನೀವು ಹೇಳೋ ಥರ ಮಾಡವ. ನನ್ನ ಸಮುದಾಯ ಜಾಸ್ತಿ ಇರುತ್ತೋ ಬಂದ್ ಮಾಡೋದ, ರಸ್ತೆ ತಡೆ ಮಾಡೋದ, ಏನೇನು ಬೇಕು ಈ ರಸ್ತೆ ತಡೆ ಮಾಡಿ ಟೋಲ್ ಮುಚ್ಚೋದ, ಈ ಕೆಲಸ ಮಾಡೋದ. ನೀವು ಕಾಂಗ್ರೆಸ್ನವರಾಗಲಿ BJP ಅವರಾಗಲಿ ನಿಮ್ಮ ಪಾರ್ಟಿಯವ್ರು ಬೈತಾರೆ, ಇನ್ನೊಂದು ಪಾರ್ಟಿಯವರು JDSನವರು ಇದ್ದರೆ ದಯಮಾಡಿ ನೀವು ಅಲ್ಲೇ ಇರಿ, ಬರದೇ ಇದ್ರೂ ಪರವಾಗಿಲ್ಲ. ಆಮೇಲೆ ನಮ್ಮ ಜನ ಬಂದು ನಿಮ್ಮ ಒಳಗಿಂದ ಈಚೆಗೆ ಎಳ್ಕೊಬರ್ತಾರೆ. ಅಲ್ಲಿವರೆಗೆ ಸಮಾಧಾನವಾಗಿ ಯಾರಿಗೂ ಕೂಡ ಚಳುವಳಿಗೆ ಹೋಗಬೇಡಿ, ನಾವು ಸರ್ ಮಾಡ್ತಾಯಿವಿ, ಇನ್ನೊಂದು ಮಾಡ್ತಾಯಿವಿ, ನಾಳೆಗೆ 3 ಗಂಟೆಗೆ ಬನ್ನಿ ಶಿವಾನಂದ ಸರ್ಕಲ್ಗೆ ಬನ್ನಿ ಅಂತ ಕರೆದು ಜನನ ದಿಕ್ಕು ತಪ್ಪಿಸ್ಬೇಡಿ. 6ನೇ ತಾರೀಕು ಬಜೆಟ್ ಇದೆ ಸ್ವಾಮಿ. ಆ ಬಜೆಟಲ್ಲಿ ಇದನ್ನು ಸೇರಿಸಿ ಸಿದ್ದರಾಮಯ್ಯನವ್ರು 56,000 ಹುದ್ದೆನ ತುಂಬ್ತಾಯಿದ್ದೀವಿ ಅಂತ ಓದಿದ್ರು ಅಂದರೆ ನೀವೇನು ಇಸ್ಕೊಳ್ಳೋಕ್ಕಾಗಲ್ಲ. ದಯಮಾಡಿ ನನ್ನ ಸಮುದಾಯದ ಎಲ್ಲ ಮುಖಂಡರು ಇವತ್ತು ಹೇಳ್ತಾಯಿದ್ದೀರಿ, ನೀವೇನೇನು ಚಳುವಳಿ ಮಾಡ್ತಾಯಿದ್ದೀರೋ ಆ ಚಳುವಳಿ ಎಲ್ಲ ಉಗ್ರವಾದ ಮಾಡಬೇಕು ಅಂದರೆ ಇರುವಂಥ ನೆಲಮಂಗಲ ಬೈಪಾಸ್, ಬೆಂಗಳೂರು ಔಟರ್ ರಿಂಗ್, ಇಡೀ ರಾಜ್ಯದ ಜನ ಅಲ್ಲಿ ಕರೀರಿ, ಬರಲಿ. ಆ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಜನ ನನ್ನವ್ರು ಮನೆ ಕತ್ತೀವಿ, ಅಲ್ಲೇ ಅಡುಗೆ ಮಾಡ್ಕೊಂಡು ಉಣ್ತೀವಿ. ಅದು ಹೆಂಗೆ ಆಚೆಗೆ ಹೋದರು ನಮ್ಗೆ ಹೊಡೆದ್ಬಿಟ್ಟು ಹೋದಾರ, ಇಲ್ಲ ಹೊಡಿಸ್ಕೊ ಹೋದಾರ, ನಾವು ಅವರ ನೋಡೋದ. ಒಳ ಮೀಸಲಾತಿ ಬೇಡ ಅನ್ನೋರು ಹಳೆ ಮೈಸೂರಲ್ಲಿದ್ದಾರೆ. ಮೈಸೂರು ಯೂನಿವರ್ಸಿಟಿ ಸುತ್ತಮುತ್ತ ಒಂದಷ್ಟು ಜನ ಸ್ಟ್ರೈಕ್ ಮಾಡ್ತಾವ್ರೆ. ನಾರ್ತ್ ಕರ್ನಾಟಕದಲ್ಲಿರುವಂಥವ್ರು
ಬಹುಶಃ ಯಾರು ಅವ್ರು ಸ್ಟ್ರೈಕೇ ಮಾಡ್ತಾಯಿಲ್ಲ. ಯಾಕೆಂದರೆ ಸಾಮಾಜಿಕ ನ್ಯಾಯ ಇದೆ ಅಂತ. ನೆಲಮಂಗಲ ಬೈಪಾಸ್ ನಮ್ಮ ಜನ ಇರೋದು ದಾವಣಗೆರೆ, ಚಿತ್ರದುರ್ಗ, ಅವು ಇಲ್ಲಿ ಬನ್ನಿ ಅಲ್ಲಿ ಸ್ಟ್ರೈಕ್ ಮಾಡೋದ ಅಂತ ಕರೀರಿ. ನೀವು ನಿಮ್ಮ TRPಗೋಸ್ಕರ ಜಾಸ್ತಿ ಮಾಡಬೇಡಿ. ವಿದ್ಯಾವಂತರು, ನನ್ನ ಸಮುದಾಯದ ಜನ, ನಮ್ಮ ಸಮುದಾಯದ ಮಕ್ಳ ಭವಿಷ್ಯ ಹಾಳಾಯ್ತಾ ಇದೆ. 56,000 ಹುದ್ದೆ ಅಂದರೆ ನಮಗೆ ಬರೋದು 4,000 ಹುದ್ದೆ ಬಂದರೆ ಬಂಧುಗಳೇ, ಮುಂದುವರೆದು ಇನ್ನೊಂದು ಮಾತು ಹೇಳ್ತೀನಿ. ಇದು ಕೇವಲ 56,000 ಹುದ್ದೆಗಳಿಗೆ ಮಾತ್ರ ಅನ್ವಯಿಸಲ್ಲ. ಇದು ಕೋರ್ಟಲ್ಲಿ ಕೇಸ್ ಇದೆ, 56% ರಿಸರ್ವೇಷನ್ದು, ಇಂಟರ್ನಲ್ ರಿಸರ್ವೇಷನ್ ಕೇಸ್ ಇದೆ ಅಂತ ಇವ್ರು ಹೇಳ್ತಾವ್ರೆ. ಈ ಕೇಸ್ಗಳು ಮುಗಿಯೋದು ನಾಳೆನೋ, ವರ್ಷನೋ, 10 ವರ್ಷನೋ, 20 ವರ್ಷ ಆಗ್ಬೋದು. ಆ 20 ವರ್ಷದ ಗಂಟ್ಲೂ ಈಗ ಏನು ಮಾಡಿದಾರೋ ಈ ಕಾನೂನು ಪ್ರಕಾರನೇ ಹುದ್ದೆಗಳು ಹೋಯ್ತಾ ಇರ್ತಾರೆ. ಈಗ ಹೋದರೆ ನಮ್ಮ ಮಕ್ಳ ಭವಿಷ್ಯ ಹಾಳಾಯ್ತದೆ. ಇಂಟರ್ನಲ್ ರಿಸರ್ವೇಷನ್ನ, ಒಳ ಮೀಸಲಾತಿನ ಕೊಡಲೇಬಾರ್ದು ಅಂತೇಳಿ ನಿಂತಿರೋರಿಗೆ ನಾವು ದಾರೆ ಎರೆದು ಈ ಸರ್ಕಾರ ಕೊಟ್ಟಿದೆ. ಅದನ್ನು ನಾವು ಕೇಳ್ಕೊಂಡು ಸುಮ್ಮನೆ ಕುಂತಿದ್ದೀವಿ. ದಯಮಾಡಿ ನಾವು ಎಲ್ಲ ಮುಖಂಡರು ಏನಿದ್ದೀರೋ ಸ್ವಾಮಿ, ನೀವೆಲ್ರಿಗೂ ಒಂದು ದಿವಸ ಏನಾದ್ರು ನಿಮ್ಮ ಕಡೆ ಇದ್ದರೆ ಚುನಾವಣೆ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ. ಇವತ್ತು ಒಟ್ಟಾರೆ ಒಕ್ಕೊರ್ಲಿಂದ ಬಂದು ಒಂದು ಕಡೆ ಕೂತ್ಕೊಂಡು ಸಭೆ ಮಾಡಿ, ಇಲ್ಲಾಂದ್ರೆ ಕೂತ್ಕೊಂಡು ಜನನ ಕರೀರಿ, ಬರ್ತಾರೆ. ಎಲ್ಲಿ ಬೇಕಲ್ಲಿ ಹೋಗಿ. ಕಾವೇರಿ ಚಳವಳಿ ಮಾಡಿದರು ಮಂಡ್ಯದಲ್ಲಿ, ಪಕ್ಷಾತೀತವಾಗಿ ಮಾಡಿದ್ರು ಸ್ವಾಮಿ. ಯಾವುದೇ ಮನವಿ ಕೊಡಲ್ಲ, ಪೊಲೀಸ್ನವ್ರಿಗೆ ಮಾಹಿತಿ ಕೊಡಲ್ಲ. ನಾವು ಇಷ್ಟ ಬಂದಂಗೆ ಕೂತ್ಕೊತೀವಿ, ರೋಡಲ್ಲಿ ಅಡುಗೆ ಮಾಡ್ತೀವಿ. ಅದೇನು ಮಾಡಿ ಕರ್ಕೋಗಿ ಜೈಲು ತುಂಬಿ ಅಂದರು, ಮಾಡ್ತಿದ್ರು. ಈ ಥರ ಚಳುವಳಿಗಳನ್ನ, ಕನ್ನಡ ಪರ ಚಳುವಳಿಗಳು ಮಾಡ್ತಾರೆ. ಆ ಥರ ಚಳುವಳಿಗಳನ್ನ ನಾವು ಮಾಡಬೇಕು. ಈ ರಾಜ್ಯ ಸರ್ಕಾರದ ಮೇಲೆ ಮೃದು ಧೋರಣೆ ಯಾರಿಗೂ ಇರಬಾರ್ದು. ಇವತ್ತು BJPಯವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಸ್ವಾಮಿ, BJPಯವರು ಇಲ್ಲಿ ರಾಜ್ಯ ಸರ್ಕಾರದ ಅಲ್ಲ ಸ್ವಾಮಿ, ಕೇಂದ್ರದಲ್ಲಿರೋರು. BJPಯವರು ಮಾಡಿರೋ ಈ ಸರ್ಕಾರ ಮಾಡೋದನ್ನ ಸಮರ್ಥವಾಗಿ ವಾದ ಮಂಡಿಸಿ ನಾನು ಮಾಡಿರೋ ಸರಿ ಅಂತ ಹೇಳ್ಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಮಧ್ಯಪ್ರದೇಶದಲ್ಲಿ ಹೇಳಿದ್ದಾರೆ, ಸ್ವಾಮಿ ನಾವು ಮಾಡಿದ್ದೀವಿ, ಇದಕ್ಕೆ ನಾವು ಬದ್ಧ, ಇದನ್ನೇ ಜಾರಿ ತರಬೇಕು, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾವ್ರೆ. ಇವರು ಮಾಡಿರೋದಕ್ಕೆ ಬದ್ಧ, ಅವಕಾಶ ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ಕಾನೂನು ಏನು ಹೇಳ್ತದೆ ನೋಡಿ ಅಂತ ಕೇಳ್ತಾರೆ. ಅವ್ರ ಲಾಯರ್ ಹೇಳಿರೋದಕ್ಕೆ ನೆಕ್ಸ್ಟ್ ಬರ್ತೀನಿ ಏನು ಬರ್ತಾವ್ರಲ್ಲ. ಇದು ಯಾವ ಚಂದ ಧರ್ಮ? ಯಾರಾದರೂ ನಿಜವಾದ ಕಾಳಜಿ ಇರೋರನ್ನ, ವಕೀಲರುಗಳನ್ನ ನೇಮಕ ಮಾಡಿಸಿ, ಮತ್ತು ಇವತ್ತು ನಾಳೆ 2 ದಿನದಲ್ಲಿ ತಾವೇನಾದರೂ ಒಂದು ಒಳ್ಳೆ ತೀರ್ಮಾನ ತಗೊಂಡು ಬೇರೆ ರೀತಿ ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿ. ಇಲ್ಲ ಅಂದರೆ ಬೇರೆ ರೀತಿಯೂ ಆಯ್ತದೆ. ನಮ್ಮ ಮಾದಿಗ ಸಮುದಾಯದ ಮೇಲೆ ಮಕ್ಕಳ ಬಾಯಿಗೆ ಮಣ್ಣು ಹಾಕೋ ಕೆಲಸನ ಸಮುದಾಯದವ್ರು ಮಾಡಬೇಡಿ. ಯಾಕೆಂದ್ರೆ ನಾವೆಲ್ಲರೂ ಇಷ್ಟೆಲ್ಲ ಹೇಳ್ದು ಅಂದರೆ ನಾವೆಲ್ಲೂ PhD ಮಾಡಿಲ್ಲ, ಡಬಲ್ ಡಿಗ್ರಿ ಮಾಡಿಲ್ಲ, ಲೆಕ್ಚರರು ಅಲ್ಲ, ಲಾನೂ ಅಲ್ಲ. ನಾವು ದಿನ ಬರೋ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮಗಳು ಈ ಚಳುವಳಿಯಲ್ಲಿ ಭಾಗವಹಿಸಿದ್ದಂಥ ಹಲವಾರು ಘಟನೆಗಳನ್ನ ನೋಡಿ ನಮಗೆ ತಿಳಿದಂಗೆ ಸ್ವಲ್ಪ ಇದೆಲ್ಲವನ್ನು ನಾವು ತಿಳ್ಕೊಂಡು ಸರಿ ಇದೆ ಅಂತೇಳಿ ಹೇಳ್ತಾ ಇದ್ದೀವಿ ಬಂಧುಗಳೇ. ದಯಮಾಡಿ ಕೆಲಸ ಮಾಡಲಿಕ್ಕೆ. ಆಮೇಲೆ ಇನ್ನೊಂದು ಕೆಲಸ ನಾವು ಮಾಡಬೇಕಾಗಿರೋದು, ನನ್ನ ಸಮುದಾಯದ ಮಾಜಿ ಹಾಲಿ MLAಗಳು, ಮಂತ್ರಿಗಳು, ಯಾರು ಪಾರ್ಟಿ ಈಕ್ವಲ್ ಯಾರು ಇರಲಿ, ಅವ್ರುಗಳ ಮನೆ ಮುಂದಕ್ಕೆ ನಮ್ಮವ್ರು ಹೋಗಿ ಒಂದು ಸ್ಟ್ರೈಕ್ ಮಾಡಬೇಕು. ಮೊದಲು ಬತ್ತೀಯ ಬರಲ್ವ, ಬರದೇ ಇದ್ದರೆ ಬಿಡಪ್ಪ ಅಂತೇಳಿ ಅವ್ನ ಮನೆ ಮುಂದ್ಬಿಟ್ಟು ಗಲಾಟೆ ಮಾಡಿ, ನೆನ್ನೆ ಬಸಂತಪ್ಪ ಅವ್ರಿಗೆ ಮಾಡಿವಲ್ಲ, ಹಂಗೆ ಎಲ್ರಿಗೂ ಮಾಡ್ಬಿಟ್ಟು ಬಂದು ಆ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಅವರು ನಮಗೆ ಬರ್ತಾವ್ರೆ ಸ್ವಾಮಿ ನಮ್ಮ ಮನೆ ತಕ್ಕಿ ಅಂತ ಅಲ್ಲಿಗೆ ಹೋಗಲಿ. ಆಗ ನಾವು ರೋಡಿಗೆ ಬರೋದ. ದಯಮಾಡಿ ಕೆಲಸ ಮಾಡಿ. ಇಷ್ಟೊತ್ತು ನಾನು ಮಾತಾಡೋದಕ್ಕೆ ಧನ್ಯವಾದಗಳು.